ನಾಡಿನ ಸಮಸ್ತ ಜನರಿಗೆ ವಾಲ್ಮೀಕಿ ಜಯಂತಿ ಶುಭಾಶಯಗಳು. ಮೊನ್ನೆ ಬೆಂಗಳೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಹಿರಿಯರಾದಂಥ ಉಗ್ರಪ್ಪನವರು ಕೊಟ್ಟಂಥ ಹೇಳಿಕೆಗೆ ನಾನು ಉಗ್ರವಾಗಿ ಖಂಡಿಸ್ತೇನೆ. ಉಗ್ರಪ್ಪನವ್ರು ಹೇಳಿದ್ದೇನು ಅಂದರೆ, ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಿ ನಾಯಕ ಸಮಾಜದ ತಟ್ಟೆಲಿರೋ ಅನ್ನವನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಉಗ್ರಪ್ಪನವರು ವಕೀಲರು, ಒಳ್ಳೆಯ ಸಂಸದ ಪಟುಗಳು ಅಂತ ನಾನು ಭಾವಿಸಿದ್ದೆ. ಆದರೆ ನಿನ್ನೆ ಅವರು ಕೊಟ್ಟಂಥ ಹೇಳಿಕೆಯಿಂದ ನನಗೆ ಅವರ ಮೇಲಿರುವಂಥ ನಂಬಿಕೆ ಹುಸಿಯಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ನಿನ್ನೆ ಉಗ್ರಪ್ಪನವರಿಗೆ ಹೇಳಿದ್ದಾರೆ, ಮಾನ್ಯ ರಾಮಕೃಷ್ಣ ಹೆಗಡೆಯವರು ಈ ನಾಡಿನ ಮುಖ್ಯಮಂತ್ರಿ ಇದ್ದಾಗ ನಾಯಕ ಸಮುದಾಯ ಮತ್ತು ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕನ್ನಂಥ ರಾಜ್ಯ ಸರ್ಕಾರದ ಒಂದು ರೆಕಮೆಂಡೇಶನ್ ಕೇಂದ್ರಕ್ಕೆ ಕಳಿಸಿದರು. ಕೇಂದ್ರದಲ್ಲಿ 1990ರಲ್ಲಿ ವಾಲ್ಮೀಕಿ ಸಮಾಜವನ್ನು ನೈಪಾಡಿನ ಸಮಾನಾಂತರ ಪದ ಅಂಥೇಳಿ ಇವರನ್ನು ಶೆಡ್ಯೂಲ್ ಟ್ರೈಬ್ನಲ್ಲಿ ಸೇರಿಸಲಾಯಿತು. 1990ಗಿಂತ ಮೊದಲು ನಾಯಕ ಸಮುದಾಯ ಕೂಡ ಬ್ಯಾಕ್ವರ್ಡ್ನಲ್ಲೇ ಇತ್ತು. ನಾನು ಉಗ್ರಪ್ಪನವ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ತಟ್ಟೆಯಲ್ಲಿ ಇರುವಂಥ ಅನ್ನವನ್ನು ಯಾರು ಕಸ್ಕೊಳ್ತಾ ಇಲ್ಲ. ಉಗ್ರಪ್ಪನವರೇ, ನೀವು ಮೂಲತಃ ಈ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಪಂಗಡದಲ್ಲಿ ಬರುವಂಥ 52 ಜಾತಿಗಳ ತಟ್ಟೆಯಲ್ಲಿರುವಂಥ ಅನ್ನವನ್ನು ನೀವು ಒಬ್ಬರೇ ತಿಂತಾ ಇದ್ದೀರಿ. ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂಥವ್ರು 52 ಜಾತಿಗಳು. 1990ರಲ್ಲಿ ನಾಯಕ ಜಾತಿಯನ್ನು ಪರಿಶಿಷ್ಟ ವರ್ಗಕ್ಕೆ ಪರಿಗಣನೆ ಮಾಡೋಕ್ಕಿಂತ ಮೊದಲು ಕೂಡ ಕುರುಬ, ಕಾಡು ಕುರುಬ, ಜೇನು ಕುರುಬ, ಗೊಂಡ, ರಾಜಗೊಂಡ, ಟೋಕ್ರಿ ಕೋಳಿ, ಪರಿವಾರ, ತಲವಾರ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ವರ್ಗದಲ್ಲಿದ್ದು. ಕಾಡು ಕುರುಬ, ಜೇನು ಕುರುಬ, ಗೊಂಡ ಕುರುಬ, ರಾಜಗೊಂಡ ಇವರೆಲ್ಲ ನಮ್ಮ ದೇಶದ ಮೂಲ ಆದಿವಾಸಿಗಳು. ನೀವು ಇವತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರಿಂದ ನಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಕಸ್ಕೋತಿರೋದು ಇದು ನಿಮಗೆ ಶೋಭೆ ತರೋಂಥ ಮಾತಲ್ಲ. ಇದು 2 ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಇದನ್ನು ವಾಪಸ್ ತಗೋಬೇಕು. ಎರಡನೇದಾಗಿ, ಪರಿಶಿಷ್ಟ ಪಂಗಡಕ್ಕೆ ನಾಯಕ ಸಮುದಾಯ ಪರಿಶಿಷ್ಟ ವರ್ಗದಲ್ಲಿ ಇಲ್ಲದೇ ಇದ್ದಾಗ ನಮ್ಮ ಇಡೀ ದೇಶದಲ್ಲಿ ಡಿಲಿಮಿಟೇಷನ್, ಮೊನ್ನೆ ಆದಂಥ ಡಿಲಿಮಿಟೇಷನ್ಗಿಂತ ಮೊದಲು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗಕ್ಕೆ ಇದ್ದಂಥ ರಿಸರ್ವೇಷನು ಕೇವಲ 2 ವಿಧಾನಸಭೆ ಕ್ಷೇತ್ರ, ಎಸ್ ಟಿ ರಿಸರ್ವ್ಗೆ ಇದ್ದಂಥ 2 ಕ್ಷೇತ್ರ. ಒಂದು ಬೆಳಗಾಂ ಜಿಲ್ಲೆಯ ಗೋಕಾಕು, ಇನ್ನೊಂದು ಕೊಡಗು ಜಿಲ್ಲೆಯ ವಿರಾಜಪೇಟೆ. ಇವತ್ತು ರಾಜ್ಯದಲ್ಲಿ 15 ವಿಧಾನಸಭೆ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಇದೆ, 2 ಲೋಕಸಭೆ ಪರಿಶಿಷ್ಟ ಪಂಗಡ ರಿಸರ್ವೇಷನ್ ಇದೆ. 15 ವಿಧಾನಸಭೆ ಮತ್ತು 2 ಲೋಕಸಭೆ ಎಲ್ಲದರಲ್ಲೂ ಇದರ ಬೆನಿಫಿಟ್ ತಗೊಳ್ತಿರೋದು ಬರೀ ಕೇವಲ ನಾಯಕ ಸಮಾಜ. ಪರಿಶಿಷ್ಟ ಪಂಗಡದಲ್ಲಿರುವಂಥ 52 ಜಾತಿಗಳ ಪೈಕಿ ಒಬ್ಬರಾದರೂ ಈ ರಾಜ್ಯದ ಶಾಸಕರು ಸಂಸದರ ತೋರಿಸಿ. ಮಾನ್ಯ ಉಗ್ರಪ್ಪನವರೇ, ಇವಾಗ ನೀವು ಹೇಳಿ, ತಟ್ಟೆಯಲ್ಲಿರುವಂಥ ಅನ್ನವನ್ನು ಬೇರೆ ಅನ್ನವನ್ನು ನೀವು ಕಸ್ಕೊತಾ ಇದ್ದೀರೋ ಅಥವಾ ನಿಮ್ಮ ತಟ್ಟೆಯಲ್ಲಿರೋ ಅನ್ನವನ್ನು ಬೇರೆ ಕಸ್ಕೊತಾ ಇದ್ರು, ನೀವು ಇದ್ರ ಬಗ್ಗೆ ಸ್ಪಷ್ಟನೆ ಸಮಾಜಕ್ಕೆ ಕೊಡಬೇಕು ಅಂತ ನಾನು ಈ ಗೋಷ್ಠಿ ಮುಖಾಂತರ ನಿಮ್ಮ ಈ ಮಾಧ್ಯಮದ ಮುಖಾಂತರ ಉಗ್ರಪ್ಪನವರಿಗೆ ನಾನು ಈ ಮಾತನ್ನು ಕೇಳ್ತೇನೆ. ಮತ್ತು ಮಾನ್ಯ ಉಗ್ರಪ್ಪನವರ ಹೇಳಿಕೆನ ಉಗ್ರವಾಗಿ ನಾನು ಖಂಡಿಸ್ತೇನೆ. ನಾಡಿನ ಸಮಸ್ತ ಜನರಿಗೆ ವಾಲ್ಮೀಕಿ ಜಯಂತಿ ಶುಭಾಶಯಗಳು. ಮೊನ್ನೆ ಬೆಂಗಳೂರಿನಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಉಪಸ್ಥಿತಿಯಲ್ಲಿ ಹಿರಿಯರಾದಂಥ ಉಗ್ರಪ್ಪನವರು ಕೊಟ್ಟಂಥ ಹೇಳಿಕೆಗೆ ನಾನು ಉಗ್ರವಾಗಿ ಖಂಡಿಸ್ತೇನೆ. ಉಗ್ರಪ್ಪನವ್ರು ಹೇಳಿದ್ದೇನು ಅಂದರೆ, ಕುರುಬ ಸಮಾಜವನ್ನು ಎಷ್ಟಿಗೆ ಸೇರಿಸಿ
ನಾಯಕ ಸಮಾಜದ ತಟ್ಟೆಲಿರೋ ಅನ್ನವನ್ನು ಕಸ್ಕೊಳ್ಳುವಂಥ ಕೆಲಸ ಮಾಡಬೇಡಿ ಸಿದ್ದರಾಮಯ್ಯನವರು ಅಂತ ಹೇಳಿದ್ದಾರೆ. ಈ ಹೇಳಿಕೆಯನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ. ಉಗ್ರಪ್ಪನವರು ವಕೀಲರು, ಒಳ್ಳೆಯ ಸಂಸದ ಪಟುಗಳು ಅಂತ ನಾನು ಭಾವಿಸಿದ್ದೆ. ಆದರೆ ನಿನ್ನೆ ಅವರು ಕೊಟ್ಟಂಥ ಹೇಳಿಕೆಯಿಂದ ನನಗೆ ಅವರ ಮೇಲಿರುವಂಥ ನಂಬಿಕೆ ಹುಸಿಯಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು ನಿನ್ನೆ ಉಗ್ರಪ್ಪನವರಿಗೆ ಹೇಳಿದ್ದಾರೆ, ಮಾನ್ಯ ರಾಮಕೃಷ್ಣ ಹೆಗಡೆಯವರು ಈ ನಾಡಿನ ಮುಖ್ಯಮಂತ್ರಿ ಇದ್ದಾಗ ನಾಯಕ ಸಮುದಾಯ ಮತ್ತು ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರಿಸಬೇಕನ್ನಂಥ ರಾಜ್ಯ ಸರ್ಕಾರದ ಒಂದು ರೆಕಮೆಂಡೇಶನ್ ಕೇಂದ್ರಕ್ಕೆ ಕಳಿಸಿದರು. ಕೇಂದ್ರದಲ್ಲಿ 1990ರಲ್ಲಿ ವಾಲ್ಮೀಕಿ ಸಮಾಜವನ್ನು ನೈಪಾಡಿನ ಸಮಾನಾಂತರ ಪದ ಅಂತೇಳಿ ಇವರನ್ನು ಶೆಡ್ಯೂಲ್ ಟ್ರೈಬ್ನಲ್ಲಿ ಸೇರಿಸಲಾಯಿತು. 1990ಗಿಂತ ಮೊದಲು ನಾಯಕ ಸಮುದಾಯ ಕೂಡ ಬ್ಯಾಕ್ವರ್ಡ್ನಲ್ಲೇ ಇತ್ತು. ನಾನು ಉಗ್ರಪ್ಪನವ್ರಿಗೆ ಕೇಳಲಿಕ್ಕೆ ಇಚ್ಛೆಪಡ್ತೀನಿ, ನಿಮ್ಮ ತಟ್ಟೆಯಲ್ಲಿ ಇರುವಂಥ ಅನ್ನವನ್ನು ಯಾರು ಕಸ್ಕೊಳ್ತಾ ಇಲ್ಲ. ಉಗ್ರಪ್ಪನವರೇ, ನೀವು ಮೂಲತಃ ಈ ರಾಜ್ಯದಲ್ಲಿರುವಂಥ ಪರಿಶಿಷ್ಟ ಪಂಗಡದಲ್ಲಿ ಬರುವಂಥ 52 ಜಾತಿಗಳ ತಟ್ಟೆಯಲ್ಲಿರುವಂಥ ಅನ್ನವನ್ನು ನೀವು ಒಬ್ಬರೇ ತಿಂತಾ ಇದ್ದೀರಿ. ಈ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡದಲ್ಲಿ ಬರುವಂಥವ್ರು 52 ಜಾತಿಗಳು. 1990ರಲ್ಲಿ ನಾಯಕ ಜಾತಿಯನ್ನ ಪರಿಶಿಷ್ಟ ವರ್ಗಕ್ಕೆ ಪರಿಗಣನೆ ಮಾಡೋಕ್ಕಿಂತ ಮೊದಲು ಕೂಡ ಕುರುಬ, ಕಾಡು ಕುರುಬ, ಜೇನು ಕುರುಬ, ಗೊಂಡ, ರಾಜಗೊಂಡ, ಟೋಕ್ರಿ ಕೋಳಿ, ಪರಿವಾರ, ತಲವಾರ ಇವೆಲ್ಲ ಸಮುದಾಯಗಳು ಪರಿಶಿಷ್ಟ ವರ್ಗದಲ್ಲಿದ್ದು. ಕಾಡು ಕುರುಬ, ಜೇನು ಕುರುಬ, ಗೊಂಡ ಕುರುಬ, ರಾಜಗೊಂಡ ಇವರೆಲ್ಲ ನಮ್ಮ ದೇಶದ ಮೂಲ ಆದಿವಾಸಿಗಳು. ನೀವು ಇವತ್ತು ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸೋದ್ರಿಂದ ನಮ್ಮ ತಟ್ಟೆಯಲ್ಲಿರುವ ಅನ್ನವನ್ನು ಕಸ್ಕೋತಿರೋದು ಇದು ನಿಮಗೆ ಶೋಭೆ ತರೋಂಥ ಮಾತಲ್ಲ. ಇದು 2 ಜಾತಿಗಳ ಮಧ್ಯೆ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀರಿ ಅಂತ ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಇದನ್ನು ವಾಪಸ್ ತಗೋಬೇಕು. ಎರಡನೇದಾಗಿ, ಪರಿಶಿಷ್ಟ ಪಂಗಡಕ್ಕೆ ನಾಯಕ ಸಮುದಾಯ ಪರಿಶಿಷ್ಟ ವರ್ಗದಲ್ಲಿ ಇರದೇ ಇದ್ದಾಗ ನಮ್ಮ ಇಡೀ ದೇಶದಲ್ಲಿ ಡಿಲಿಮಿಟೇಷನ್, ಮೊನ್ನೆ ಆದಂಥ ಡಿಲಿಮಿಟೇಷನ್ಗಿಂತ ಮೊದಲು ನಮ್ಮ ರಾಜ್ಯದಲ್ಲಿ ಪರಿಶಿಷ್ಟ ವರ್ಗಕ್ಕೆ ಇದ್ದಂಥ ರಿಸರ್ವೇಷನು ಕೇವಲ 2 ವಿಧಾನಸಭೆ ಕ್ಷೇತ್ರ, ST ರಿಸರ್ವ್ ಇದ್ದಂಥ 2 ಕ್ಷೇತ್ರ. ಒಂದು ಬೆಳಗಾಂ ಜಿಲ್ಲೆಯ ಗೋಕಾಕು, ಇನ್ನೊಂದು ಕೊಡಗು ಜಿಲ್ಲೆಯ ವಿರಾಜಪೇಟೆ. ಇವತ್ತು ರಾಜ್ಯದಲ್ಲಿ 15 ವಿಧಾನಸಭೆ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಷನ್ ಇದೆ, 2 ಲೋಕಸಭೆ ಪರಿಶಿಷ್ಟ ಪಂಗಡ ರಿಸರ್ವೇಷನ್ ಇದೆ. 15 ವಿಧಾನಸಭೆ ಮತ್ತು 2 ಲೋಕಸಭೆ ಎಲ್ಲದರಲ್ಲೂ ಇದರ ಬೆನಿಫಿಟ್ ತಗೊಳ್ತಿರೋದು ಬರೀ ಕೇವಲ ನಾಯಕ ಸಮಾಜ. ಪರಿಶಿಷ್ಟ ಪಂಗಡದಲ್ಲಿರುವಂಥ 52 ಜಾತಿಗಳ ಪೈಕಿ ಒಬ್ಬರಾದರೂ ಈ ರಾಜ್ಯದ ಶಾಸಕರು ಸಂಸದರ ತೋರಿಸಿ ಮಾನ್ಯ ಉಗ್ರಪ್ಪನವರೇ. ಇವಾಗ ನೀವು ಹೇಳಿ, ತಟ್ಟೆಯಲ್ಲಿರುವಂಥ ಅನ್ನವನ್ನು ಬೇರೆ ಅನ್ನವನ್ನು ನೀವು ಕಸ್ಕೊತಾ ಇದ್ದೀರೋ ಅಥವಾ ನಿಮ್ಮ ತಟ್ಟೆಯಲ್ಲಿರೋ ಅನ್ನವನ್ನು ಬೇರೆ ಕಸ್ಕೊತಾ ಇದ್ರು, ನೀವು ಇದ್ರ ಬಗ್ಗೆ ಸ್ಪಷ್ಟನೆ ಸಮಾಜಕ್ಕೆ ಕೊಡಬೇಕು ಅಂತ ನಾನು ಈ ಗೋಷ್ಠಿ ಮುಖಾಂತರ ಈ ಮಾಧ್ಯಮದ ಮುಖಾಂತರ ಉಗ್ರಪ್ಪನವರಿಗೆ ನಾನು ಈ ಮಾತನ್ನು ಕೇಳ್ತೇನೆ. ಮತ್ತು ಮಾನ್ಯ ಉಗ್ರಪ್ಪನವರ ಹೇಳಿಕೆನ ಉಗ್ರವಾಗಿ ನಾನು ಖಂಡಿಸ್ತೇನೆ.